Which of the following sets are equal? A is equals to LMNP, B is equals to PMLN. ಏನಪ್ಪ ಇದು A is equal to B ನ ನೋಡು ಮಗಳೇ. Yes sir. ಯಾಕಪ್ಪ? Because they have ಆರ್ಡರ್ same, ಮಾತ್ರ ಚೇಂಜ್ ಅಷ್ಟೇ ಅಲ್ವಾ? Yes sir. ಸೊ ದೇ ಆರ್ ಈಕ್ವಲ್. ಬಿ ಹೇಳುವ. A is equals to 4 8 12, B is equals to 8 4 16 18. ಆರ್ ದೇ ಈಕ್ವಲ್? No sir. ನಾಟ್ ಈಕ್ವಲ್. ನಾಟ್ ಈಕ್ವಲ್. ಓಕೆ. A is equals to x such that x is a multiple of 5, B is equals to 5 10 15 20 25. Yeah, both are equal. Yes sir. They are equal because They both mean the same. very good. Okay, therefore option B is correct. Not B. equal. ಇಲ್ಲ option D is correct ಅಲ್ವಾ? Yes sir. Okay. Both Option A D. and C. Both A and C. This B is correct. ನಾನು ಓದ್ ಮಗಳೇ. 19th one. Which of the following sets are equal? A is equals to x such that x belongs to n where x is less than 3. B is equals to 5 comma 6. C is equals to 4 comma 2. D is equals to x such that x belongs to n and x is even, x is less than 5. E 1 comma 2 comma 1 comma 1. F 1 comma 1 comma 3. ಎಲ್ಲ ಬರಿಬೇಕಲ್ವ ಮಗಳೇ? ಎ ಬರೆದ್ಬಿಡೋಣ ಫಸ್ಟ್. ಎ ಏನು ಮಗಳೇ? ಎಕ್ಸ್ ಲೆಸ್ ದೆನ್ 3 ಯಾವ್ದ್ಯಾವ್ದು ಇದೆಯಪ್ಪ? ಲೆಸ್ ದೆನ್ 3 1 ಕಾಮ 2 ನ್ಯಾಚುರಲ್ ನಂಬರ್. ಎ ಆಯ್ತಲ್ವಾ? ಬಿ ಅವರೇ ಕೊಟ್ಬಿಟ್ಟಿದ್ದಾರೆ 5 ಕಾಮ 6. ಸಿ ಏನು ಮಗಳೇ? 4 comma 2. 4 ಕಾಮ 2. ಡಿ ಏನು ಕಂದ? X is a natural number, x is even. ಎಕ್ಸ್ ಇಸ್ ಈವನ್ ಅಂದ್ರೆ 2 ಕಾಮ 4 ಹೌದಾನೆ? ನ್ಯಾಚುರಲ್ ನಂಬರ್ ಅಂಡ್ ಈವನ್ And less than 5. ಲೆಸ್ ದೆನ್ 5 ಅದು ಎರಡೇ ಇರೋದು. E is equals to ಇಲ್ಲ ಎಫ್ ಬರೆಯವ 1 2 1 1 ಹೌದಾ? E is ಈನಾ ಅದು? ಸಾರಿ. ಓಕೆ. ಎಫ್ ಏನು? 1 1 3. 1 1 3. ಇದ್ರಲ್ಲಿ ಅವ್ರು ಕೇಳ್ತಿರೋದೇನು? ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್ ಆರ್ ಈಕ್ವಲ್? ಯಾವ್ದು ಈಕ್ವಲ್ ಇಲ್ಲಿ? ಸಿ ಮತ್ತೆ ಡಿ ಹೌದಾನೆ? Yes sir. ಒಂದು 4 2 ಒಂದು 2 4. ಆದ್ರಿಂದ ಸಿ ಇಸ್ ಈಕ್ವಲ್ ಟು ಡಿ. ಆಪ್ಷನ್ ಸಿ ಇಸ್ ಕರೆಕ್ಟ್. Consider the following statements. Null set does not belongs to a set belonging null set. A null set is a subset of null set. Which of the given statements are correct? A. One only. ನೋಡೋಣ ಮಗಳೇ, ನಲ್ ಸೆಟ್ಟು ಯಾರಿಗೂ ಸಬ್ಸೆಟ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ಕರೆಕ್ಟಾ? ನಲ್ ಸೆಟ್ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎ ಸೆಟ್. Yes sir. ಆದ್ರಿಂದ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಎರಡನೇ ಸ್ಟೇಟ್ಮೆಂಟ್ ರೈಟ್. ದಿಸ್ ಈಸ್ ಎ ಸೆಟ್ ಆಫ್ ನಲ್ ಸೆಟ್. ದಿಸ್ ಈಸ್ ಸಬ್ಸೆಟ್ ಆಫ್ ನಲ್ ಸೆಟ್. ಸಾಧ್ಯನೇ ಇಲ್ಲ ಗುರು ಅಲ್ವಾ? ಸೊ ಅದರಿಂದ 1 ತಪ್ಪು, 2 ಕೂಡ ತಪ್ಪು. ಆದ್ರಿಂದ ಆಪ್ಷನ್ ಡಿ ಕರೆಕ್ಟ್. If A is a subset of B and A is not equal to B, then A is subset of B ಅಂತೆ and A is not equal to B ಅಂತ ಹೇಳಿದ್ರೆ B A ಗಿಂತ ಚಿಕ್ಕದಿರಲೇಬೇಕು. ಸರಿ, A B ಗಿಂತ ಚಿಕ್ಕದಿರಲೇಬೇಕು. ಹೌದಾನೆ? yes sir. ಈಗ ಒಂದು ಎಕ್ಸಾಂಪಲ್ ತಗೋಣ. 1 2 is A. B is of course 1 2 3. ಯಾಕೆಂದ್ರೆ ಬಿ ನ 1 ಅಂತ ಮಾತ್ರ ಬರೆಯಕ್ಕಾಗೋದಿಲ್ಲ. ಯಾಕೆಂದ್ರೆ ಎ ಈಸ್ ಸಬ್ಸೆಟ್ ಆಫ್ ಬಿ. ದೇರ್ಫೋರ್ ಬಿ ಮಸ್ಟ್ ಬಿ ಸೂಪರ್ ಸೆಟ್ ಆಫ್ ಎ. ಹೌದಾನೆ? ಬಿ ಮಸ್ಟ್ ಬಿ ಸೂಪರ್ ಸೆಟ್. ಎ ಈಸ್ ಕಾಲ್ಡ್ as ಪ್ರಾಪರ್ ಸಬ್ಸೆಟ್ ಆಫ್ ಬಿ. ಹೌದಾನೆ? ಬಿ ಈಸ್ ಕಾಲ್ಡ್ as ಸೂಪರ್ ಸೆಟ್ ಆಫ್ ಎ. ಯಾವುದು? ಎ ಈಸ್ ಕಾಲ್ಡ್ as ಪ್ರಾಪರ್ ಸಬ್ಸೆಟ್ ಆಫ್ ಬಿ. ಆಪ್ಷನ್ ಎ ಕರೆಕ್ಟ್ ಅಲ್ವಾ ಮಗಳೇ? Yes sir. If A is equals to set of divisors of 3, B is equals to set of divisors of 6, C is equals to set of divisors of 2, then ನೋಡೋಣ. ಎ ಬರೆದು ಬಿಡೋಣ ಮಗಳೇ. yes sir. ಎ ಏನಾಯ್ತು ಕಂದ? 1 3 ನ 1 and 3. ಬಿ ಏನಾಯ್ತು ಮಗಳೇ? 1 2 6. 1 2 3 6 ಅಲ್ವಾ? ಯಾಕೆಂದ್ರೆ ಡಿವೈಸಸ್ ಆಫ್ 6. yes. ಸಿ ಏನಾಯ್ತು ಮಗಳೇ? 1 2. ಸೊ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಡೈರೆಕ್ಟ್ ಆಗಿ ಬರೀಬೋದಲ್ವಾ? yes sir. Right? A divisors of 3 is subset of divisors of 6. Hotane, because 3 is smaller than 6 and multiples of 3 is 2. 6. 3 into 2 is 6. Adrinda A is subset of B.
ಹೌದಲ್ವಾ? ನೆಕ್ಸ್ಟ್ ಹೇಳು ಮಗಳು. Which of the following is not a universal set? Set of all points in xy plane, set of q of rational numbers, set of even natural numbers, none of these. Universal set, a set of all points in rectangular Cartesian system should be a universal set, ಅಲ್ವಾ? ಆಮೇಲೆ ಆಪ್ಷನ್ ಬಿ ಏನಿದೆ? Set of rational numbers. Definitely it can be a superset of something. ಅದರಿಂದ it should be a universal set. ಇನ್ನೊಂದು ಆಪ್ಷನ್ ಸಿ set of even numbers, of course. Set of even numbersಗೆ ಸಬ್ಸೆಟ್ ಯಾವ್ದಾದ್ರು ಒಂದು ಬರೆದ್ರೆ ಮಲ್ಟಿಪಲ್ಸ್ ಆಫ್ 4 ಈ ಸಬ್ಸೆಟ್ ಆಫ್ ಸೆಟ್ ಆಫ್ ಈವನ್ ನಂಬರ್ಸ್. ಆದ್ದರಿಂದ ಎ ಬಿ ಸಿ ಮೂರು ಕೂಡ ಯೂನಿವರ್ಸಲ್ ಸೆಟ್ ಆಗೋ ಎಲ್ಲ ಲಕ್ಷಣಗಳು ಇದೆ. ಯೂನಿವರ್ಸಲ್ ಸೆಟ್ ಅಂದರೆ ಒಂದು ದೊಡ್ಡ ಆಲದ ಮರದ ಥರ. ಆಲದ ಮರದ ಕೆಳಗಡೆ ಯಾರ್ಯಾರು ಕೂತ್ಕೋಬೋದು? ಒಬ್ಬರನ್ನಾದರೂ ಕೂರಿಸ್ಕೊಳ್ಳೋ ಕೆಪಾಸಿಟಿ ಇದೆಯಾ ಆಲದ ಮರಕ್ಕೆ? ದೆನ್ ಇಟ್ ಇಸ್ ಎ ಯೂನಿವರ್ಸಲ್ ಸೆಟ್. ಅದರಿಂದ ಆಪ್ಷನ್ ಡಿ ಇಸ್ ಕರೆಕ್ಟ್. If A is equals to 1, 2, 3, 4, B is equals to 3, 4, 5, 6, C is equals to 5, 6, 7, 8, and D is equals to 7, 8, 9, 10, then find A ಯೂನಿಯನ್ B ಯೂನಿಯನ್ D. ಡಿ ನ ಮಗಳೇ? Yes, sir. ಓಕೆ, ಸಿ ಸುಮ್ಮನೆ ಕೊಟ್ಟಿದ್ದಾರಾ ಟೈಮ್ ಪಾಸ್ಗೆ? ಇರಲಿ. ಹಾಂ, ಹೇಳು ಮಗಳೇ. ಎ ಯೂನಿಯನ್ ಬಿ ಯೂನಿಯನ್ ಡಿ ಏನಾಗುತ್ತೆ ಮಗಳೇ? 1, 2, ಒಂದು ನಿಮಿಷ ಮಗಳೇ. 1, 2 up to 10. ಹೌದಾ? ಬರುತ್ತವಾ? Yes, sir. 1, 2, 3, 4 ನೋಡ್ಕೊಂಡು 1, 2, 3, 4. ಎ ನಲ್ಲಿದೆ. ಆಮೇಲೆ 5, 6. 5, 6 ಬಿ ನಲ್ಲಿದೆ. ಆಮೇಲೆ 7, 8, 9 and 10 7, 8, are in 9, D. 10 ಡಿ ನಲ್ಲಿದೆ. ಸೊ 1 to 10, 1, 2, 3, 4, 5, 6, 7, 8, 9, 10 ಆಪ್ಷನ್ ಸಿ ಇಸ್ ಕರೆಕ್ಟ್. If A is equals to x such that x is equals to 2n plus 1, n belongs to Z, and B is equals to x such that x is equals to 2n, n belongs to Z, then A union B is equals to ಎ ಏನಾಗುತ್ತೆ ಮಗಳೇ? ಎ ಇಸ್ ಈಕ್ವಲ್ ಟು 2n. ಏನಂತ ಬರೀಲಿ ನಾನು? 2n plus 1 ಅಂದರೆ ಆಡ್ ನಂಬರ್ಸ್ ತಾನೆ? 2n plus 1 ಹೌದಲ್ವಾ? Yes, sir. ಸೊ ಎನ್ ಬಿಲಾಂಗ್ಸ್ ಟು ಝೆಡ್. ಸೊ ನ್ಯಾಚುರಲ್ ನಂಬರೇ ತಗೊಂಡ್ರು 1, 3, 5, 7, 9 ಆಗತ್ತಾ? ಡ್ಯಾಶ್ 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 ಆಮೇಲೆ -1, -3, -5. ಆ್ಯಕ್ಚುಲಿ ಹಿಂಗೆ ಬರೆಯಂಗಿಲ್ಲ, ಇಲ್ಲಿಂದ ಶುರು ಮಾಡಬೇಕು. ಡ್ಯಾಶ್ 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 ಬರೆದು -5, -3, -1 ಬರೆದು 1 ಬರೀಬೇಕು. ಬಿ ಏನಾಯಿತು ಮಗಳೇ? 0 ಬರುತ್ತಾ? ಬಿಕಾಸ್ ಝೆಡ್ ಅಲ್ವಾ? 2, 4, 6, 8 ಆಮೇಲೆ -2, -4, -6. ಯು ಸಿ ಇಲ್ಲಾದರೆ ಹಿಂಗೆ ಕೊಡಿದ್ರೆ ಮಾರ್ಕ್ಸ್ ಕೊಡ್ತಾ ಇರಲಿಲ್ಲ ನಾನು. ಬಟ್ ಸಿ ಇ ಟಿ ನಡೀತದೆ. ಏನು ಆನ್ಸರು? ಎ ಯೂನಿಯನ್ ಬಿ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ಇಂಟೀಜರ್ಸ್. Yes. ನೆಕ್ಸ್ಟ್ ಕ್ವೆಶನ್. If A is equals to 9n minus 9 such that n belongs to n natural numbers and B is equals to 4 power n minus 3n minus 1 such that n belongs to natural numbers, then A union B is? ಎ ಬರೀತೀನಿ ಮಗಳೇ. 9n minus 9 ಅಂತಿದೆಯಲ್ಲ, 9 ಕಾಮನ್ ತೆಗೆದ್ಬಿಟ್ರೆ n minus 1. n ನ್ಯಾಚುರಲ್ ನಂಬರ್ ಆದರೆ ಫಸ್ಟ್ n 1 ಹಾಕಿದಾಗ 0 ಆಗುತ್ತೆ. n 2 ಹಾಕಿದಾಗ 9 into 1 ಆಗುತ್ತೆ 9. n 3 ಹಾಕಿದಾಗ 9 into 2 18 ಆಗುತ್ತೆ. ಆಮೇಲೆ 9 1 9, 9 2 18, 9 3 27, 9 4 36, ಆಮೇಲೆ 9 5 45 goes on. 54 ಬ್ಲಾ 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 ಬ್ಲಾ. ಬಿ ಏನು? 4 power n minus 3n minus 1 is always divisible by 9 actually. ಪ್ರೂಫ್ ಇದೆ. ಇರಲಿ. ಸೊ n 1 ಹಾಕಿದಾಗ 0 ಆಗುತ್ತೆ, ಡೈರೆಕ್ಟ್ ಆಗಿ ಬರೀಲ್ಲ? Yes, sir. ಯಾಕೆ ಹೇಳಿ? 4 minus 3 minus 1. n 1 ಹಾಕಿದಾಗ 4 square 16, 16 minus 3 ಏನಾಯಿತು? n 1 ಹಾಕಿದಾಗ n 1 ಹಾಕಿದಾಗ 4 square 16 minus 4, 16 minus 6 ಸಾರಿ, 4 square 16, 16 minus 6 10, 10 minus 1 9. ಆಮೇಲೆ ನೆಕ್ಸ್ಟು 3 ಹಾಕಿದ್ರೆ 64, 4 cube 64, 64 minus 9 minus 1 ಏನಾಯಿತು ಮಗಳೇ? 64 minus 10 ಆಯಿತು, 54 ಆಯಿತು. ಹೌದಲ್ವಾ? 54 ಆ್ಯಂಡ್ ಇಟ್ ಕಂಟಿನ್ಯೂಸ್ ಲೈಕ್ ದಿಸ್. ಓಕೆ, ಸೊ ಫೈನ್. ನೋಡು, ಬಿ ಈಸ್ ಸಬ್ಸೆಟ್ ಆಫ್ ಎ. Yes, sir. ಸೊ ಇಫ್ ಬಿ ಈಸ್ ಸಬ್ಸೆಟ್ ಆಫ್ ಎ, ದೆನ್ ಎ ಯೂನಿಯನ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಎ. A is the bigger side. ಹೌದು. ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಬಿ ಆಗುತ್ತೆ B. ಅಲ್ವಾ? ನೆಕ್ಸ್ಟ್ ಕ್ವೆಶನ್.
If A and B are two sets such that A is a subset of B, then what is A union B? ಈಗ ತಾನೇ ಹೇಳ್ಕೊಟ್ನಲ್ಲ ಮಗಳೇ, A is subset of B implies A union B is equal to B. Next question. Let A is equals to X belongs to Z such that -1 less than or equal to X less than or equal to 4, and let B equals to X belongs to Z such that 0 less than X by 2 less than or equal to 3, then A intersection B is equal to A ಏನಾಗುತ್ತೆ ಮಗಳೇ, ನೀನೇ ಹೇಳ್ತೀಯವಾ, -1 4 ತನಕ ಅಂತೆ ಇಂಟೀಜರ್ಸ್ ಯಾವ್ದ್ಯಾವ್ದಿದೆ ಮಗಳೇ? -1 -1 0 1 2 3. ಆಮೇಲೆ ಬಿ ಏನು ಕಂದ? ಸಿ ಇದು ಏನು ಮಾಡಿ ಗೊತ್ತಾ, ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡು. ಏನಾಯ್ತು? 0 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಹೌದು ತಾನೆ? ಸೊ ಎಕ್ಸ್ ಬಿಲಾಂಗ್ಸ್ ಟು ಝೆಡ್ ಆಗಿರೋದ್ರಿಂದ ಏನೇನಾಯ್ತು? 1 ಆಯ್ತು, ಯಾಕೆಂದ್ರೆ 0 ಇಲ್ಲ ಇಲ್ಲಿ. 1 2 3 4 5 6 ಇನ್ಕ್ಲೂಡಿಂಗ್ 6. ಎ ಇಂಟರ್ಸೆಕ್ಷನ್ ಬಿ ಅಂತ ಎರಡರಲ್ಲೂ ಕಾಮನ್ ಆಗಿರೋದು ಏನು ಮಗಳೇ? 1 2 3 ಅಷ್ಟೇನಾ? 1 2 If A and B are two sets, then A union B is equals to A intersection B if ತುಂಬ ಸಿಂಪಲ್, ಇದು ಬೇಸಿಕ್ ಪ್ರಾಪರ್ಟಿ. ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ. ದಿಸ್ ಇಂಪ್ಲೈಸ್ ಎ ಈಸ್ ಆಲ್ವೇಸ್ ಈಕ್ವಲ್ ಟು ಬಿ. ಬೇಸಿಕ್ ರೂಲ್ ಮಗಳ ಇದು. ನೆಕ್ಸ್ಟ್ ಕ್ವೆಶ್ಚನ್. If A is equals to X such that 0 less than or equal to X less than or equal to 4, and B is equals to Y such that Y is a composite number, then A intersection B is equal to ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎ ಏನಾಗುತ್ತೆ ಮಗಳೇ? 0 to 4. ಹೌದಾ? ಸೊ ಆಮೇಲೆ ವೈ ಈಸ್ ಎ ಕಾಂಪೋಸಿಟ್ ನಂಬರ್ ಅಂತೆ. ಕಾಂಪೋಸಿಟ್ ನಂಬರ್ ಹೆಂಗೆ ಶುರು ಆಗುತ್ತೆ ಹೇಳು? ಕಾಂಪೋಸಿಟ್ ನಂಬರ್ 1 ವಿಚ್ ಇಸ್ ನಾಟ್ ಪ್ರೈಮ್. 1 ಕನ್ಸಿಡರ್ ಮಾಡ್ಕೊಳ್ಳೋದು ಬೇಡ. 2 ಈಸ್ ಎ ಪ್ರೈಮ್ ನಂಬರ್, 3 ಈಸ್ ಎ ಪ್ರೈಮ್ ನಂಬರ್. ಕಾಂಪೋಸಿಟ್ ನಂಬರ್ 4 ಈಸ್ ಎ ಕಾಂಪೋಸಿಟ್ ನಂಬರ್ ಬಿಕಾಸ್ ಇಟ್ ಹಸ್ ಗಾಟ್ 2 ಆಸ್ ಎ ಡಿವೈಸರ್. ಸೊ 4, ಆಮೇಲೆ 5 ಇಲ್ಲ, 6, ಆಮೇಲೆ 7 ಇಲ್ಲ, 8, ಆಮೇಲೆ 9 ದ ಫಸ್ಟ್ ಕಾಂಪೋಸಿಟ್ ನಂಬರು, ಆಮೇಲೆ 10, 11 ಇಲ್ಲ, 12, ಹೀಗೆ ಹೋಗ್ತಾ ಇರುತ್ತೆ. ಅವರ ಕಷ್ಟ ಏನು? ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಅಂತ. ಎರಡರಲ್ಲೂ ಕಾಮನ್ ಆಗಿರೋದು ಯಾವುದು? only 4 ಮಾತ್ರ. ಆದ್ದರಿಂದ 4 ಕರೆಕ್ಟ್. Select the correct option. A union bracket B union B intersection C is equals to A intersection B union A intersection C. A intersection B union C is equals to A intersection B union A intersection C. ಇಲ್ಲಿಗೆ ನಿಲ್ಲಿಸ್ಬಿಡ್ಬೋದು ಮಗಳ. ಯಾಕೆ ಗೊತ್ತಾ? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ. ಹೌದಾನೆ ಸರ್? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಆಪ್ಷನ್ ಬಿ ಕರೆಕ್ಟ್ ಅಲ್ವಾ? If A is equals to X such that X square is equals to 1, and B is equals to X such that X power 4 is equal to 1, then A intersection B is equal to. ನೀನೇ ಹೇಳ್ತೀನಿ, ನಾನು ಹೇಳ? ನೀವೇ ಹೇಳಿ. ಓಕೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಹೌದಲ್ವಾ? Yes, sir. ಸೊ ಸೆಟ್ ಎ ಈಸ್ -1, +1. ಎಕ್ಸ್ ಪವರ್ 4 ಇಸ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ಐ. ಹೌದಾನೆ? ಯಾಕೆಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -1. ಹೌದಾನೆ? ಸೊ ಬಿ ಈಸ್ -1 +1 -i, +i. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಅಲ್ವಾ ಮಗಳೇ? ಕಾಮನ್ ಅಂದ್ರೆ ಏನೇ? ಆನ್ಸರ್ ಇದೆಯೇ? -1 +1. ಹೌದಲ್ವಾ? If A is equals to X such that X is an even prime number, B is equals to X such that X is a factor of 24, then A intersection B is equal to. ನೀನೇ ಹೇಳ್ತೀನಿ, ನಾನು ಹೇಳ? ಹೇಳ್ತೀನಿ ಸರ್. ಹೇಳು ಮಗಳೇ. X is equal to even prime number ಅಂದ್ರೆ even prime number is 2. Okay. A is equals to even prime ಬರೀತೀನಿ ಮಗಳೇ. even prime. Therefore A ಏನಾಯ್ತು ಮಗಳೇ?
ಒಂದೇ Set of ಒಂದು two. ಈವನ್ ಪ್ರೈಮ್ ಇರೋದು 2. ಆಮೇಲೆ B is equals to divisors of 24. ಬರ್ಕೊಂಡು ಹೋಗೋಣ. 2, 2 3, 3 8 ಸ 24. ಆಮೇಲೆ 3, 4, 4 3 6 ಸ 20 4 6 ಸ 24. ಆಮೇಲೆ 6, 6 into 4 24. 8, ವೆರಿ ಗುಡ್. 8 into 3 24. 12, 12 into 2 24. 24. 24 into 1 24. But the intersection is equals to 1 ಯಾಕೆ ಬರ್ದಿಲ್ಲ ನಾವು? 1 is ಬರೀಬೋದಲ್ವಾ? ಸದ್ಯಕ್ಕೆ ಬೇಡ, ಹಾಗೆ ಇರಲಿ. ಓಕೆ. ಸೊ ವಾಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ? only 2. ಓನ್ಲಿ 2 ಅಲ್ವಾ? ಸೊ ಎ ಇಂಟರ್ಸೆಕ್ಷನ್ ಬಿ ಇಸ್ ಆಪ್ಷನ್ ಬಿ. If A is equals to 1, 2, 3, 4, 5 and 7 and B is equals to 4, 2, 6 and 9, then find B minus A. ಬಿ ಮೈನಸ್ ಎ. ಬಿನಲ್ಲಿ ಏನಿದೆ? 4 2 6 9 ಅಂತಿದೆ. ಅದರಲ್ಲಿ ಇರೋದನ್ನ ಇದರಲ್ಲಿರೋದ್ರಲ್ಲಿ ತೆಗಿಬೇಕು. ಏನು 4 ಉಳ್ಕೊಳ್ತಾರೆ? ಮತ್ತೆ 2. 4 ಮತ್ತೆ 2 ಒಟ್ಟಾಯ್ತು. ಇನ್ನು ಅದರಲ್ಲಿ ಇಲ್ದಿರೋದು ಯಾವುದು ಕನ್ಸಿಡರ್ ಮಾಡ್ಕೊಳಂಗಿಲ್ಲ. ಹೌದಾನೆ? 6 9 ಹೌದಲ್ವ ಮಗಳೇ? Yes sir. 6 9 4 2 ಒಟ್ಟಾಯ್ತಲ್ವಾ? If A is equals to 2, 3, 5, 7, 9 and 11, B is equals to 7, 9, 11, C is equals to 8, 9, 10, 11, then find A minus bracket B minus C. ಫಸ್ಟ್ ಬಿ ಮೈನಸ್ ಸಿ ಮಾಡೋಣ. Brackets. ಬಿ ಮೈನಸ್ ಸಿ ನೋಡಿದ ತಕ್ಷಣ ಯಾರು ಬೇಕಾದರೂ ಅನ್ಬೋದು ಇಟ್ ಈಸ್ 7 ಅಂತ. Yes sir, only 7. ಹೌದಾನೆ? 9 11 ಹೊಟ್ಟೋಗುತ್ತೆ. Yes sir. ಬಿ ಮೈನಸ್ ಸಿ ಈಸ್ 7. ಎ ಮೈನಸ್ ಬಿ ಮೈನಸ್ ಸಿ. ಎ ಮೈನಸ್ ಬಿ ಮೈನಸ್ ಸಿ. Yes. ಏನಲ್ಲಿ ಏನಿದೆ? 2 3 5 7 9 11 ಇದೆ. ಅಲ್ಲಿ 7 7 ತೆಗೆದ್ಬಿಡ್ಬೇಕು. ಹೌದಾನೆ? ಏನು ಉಳಿಯುತ್ತೆ? 2 3 2 5 3 5 9 11. 9 11 ಹೌದಾನೆ? 2 3 5 9 11 Option ಆಪ್ಷನ್ C. ಸಿ. For any sets A comma B and C, find the value of A minus B intersection A minus C. ಸಿ ಎ ಮೈನಸ್ ಬಿ intersection A minus C is always equal to A minus B union C. ಹೌದಾನೆ? ಅದರಿಂದ ಆಪ್ಷನ್ ಸಿ ಇಟ್ಸ್ ಎ ರೂಲ್ ಅಲ್ವಾ? ನೆಕ್ಸ್ಟ್. If A is equals to 1, 2, 3, 4, B is equals to 3, 4, 5 and C is equals to 4, 5, 7, 8, then A minus brackets B minus C is equals to? ಬಿ ಮೈನಸ್ ಸಿ ಬರೆಯೋಣ ಮಗಳೇ ಫಸ್ಟು. Yes sir. ಬಿ ಮೈನಸ್ ಸಿ ಕಣ್ಣು ಮುಚ್ಕೊಂಡು 3 ಅಂತ ಬರೀಲ್ಲ. Yes sir. ಯಾಕಂದ್ರೆ 3 4 5 ಇದೆ, 4 5 7 8 ಇದೆ. ಹೌದಾನೆ? Yes sir. ಸೊ 4 5 ಹೊಟ್ಟೋಗ್ಬಿಡುತ್ತೆ. ಬಿ ಮೈನಸ್ ಸಿ ಆಯಿತು. A minus? ಎ ಮೈನಸ್ ಬಿ ಮೈನಸ್ ಸಿ ಅಂತ ಹೇಳಿದ್ರೆ ಎನಲ್ಲಿ ಇರೋದು ಬಿನಲ್ಲಿ ಇಲ್ಲದೆ ಇರೋದು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. 1 2 4 ಹೌದಲ್ವಾ? Yes sir. If A is a subset of B, then A minus B is equal to? ಎ ಈ ಸಬ್ಸೆಟ್ ಆಫ್ ಬಿ. ಎನೇ ಬಿದು ಸಬ್ಸೆಟ್ಟು. ಒಂದು ಎಕ್ಸಾಂಪಲ್ ತರೋಣ. ಎ ಈಸ್ ಈಕ್ವಲ್ ಟು 1 2, ಬಿ ಈಸ್ ಈಕ್ವಲ್ ಟು 1 2 3. ವಾಟ್ ಈಸ್ ಎ ಮೈನಸ್ ಬಿ? ಇದರಲ್ಲಿರೋದನ್ನೆಲ್ಲ ತೆಗೆದುಬಿಟ್ರೆ ಇದರಲ್ಲಿರೋದ್ರಲ್ಲಿ ಏನು ಉಳ್ಕೊಳ್ಳುತ್ತೆ? ನಲ್ ಸೆಟ್ ಅಲ್ವಾ ಮಗ? ಎಲ್ಲ ಒಟ್ಟಾಗ್ಬಿಡುತ್ತೆ. ಇದು ಹೆಂಗಂದ್ರೆ ಈಗ ನೀನು ನನ್ನ ಮಗಳು, ನಾನು ನಿಂಗೆ ದುಡ್ಡು ಕೊಡ್ತಾ ಇದ್ದೀನಿ, ನೀನು ಯಾವಾಗಲೂ ಇವ್ರು ಡಿಪೆಂಡೆಂಟ್ ಆನ್ ಮೀ. ಪ್ರತಿದಿನ ನಿನ್ನ ಬಸ್ ಚಾರ್ಜ್ಗೆ 50 ರೂಪಾಯಿ ಕೊಡ್ತಾ ಇರ್ತೀವಿ. ನಿನ್ನ ಹತ್ರ ಇರೋ ಅಮೌಂಟಲ್ಲಿ ನನ್ನ ಹತ್ರ ಇರೋ ಅಮೌಂಟ್ ಎಲ್ಲ ತೆಗೆದುಬಿಟ್ರೆ ನೀನು ಖಾಲಿಯಾಗಿ ಹೋಗ್ತೀಯ. ಆದರೆ ಯಾವ ತಂದೆನೂ ಆ ರೀತಿ ಮಾಡೋದಿಲ್ಲ. ಎಕ್ಸಾಂಪಲ್ ಕೊಡ್ತೀವಿ, ಈ ಒಂದು ಇಟ್ ಇಸ್ ಎ ರಾಂಗ್ ಎಕ್ಸಾಂಪಲ್. ಏನು ಮಗ? If A union B is equals to A intersection B, then A minus B is equals to? ನೋಡಿ ಮಗಳೇ, ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಅಂದರೆ ದಿಸ್ ಇಂಪ್ಲೈಸ್ ಎ ಈಸ್ ಈಕ್ವಲ್ ಟು ಬಿ. ದೇರ್ ಫೋರ್ ಎ ಮೈನಸ್ ಬಿ ಮಸ್ಟ್ ಬಿ ಎ ನಲ್ ಸೆಟ್ ಅಲ್ವಾ? Yes, sir. Let P is equals to A E I O U. P minus Q is equal to E comma O. And Q minus P is equals to K. Then the set Q is equal to? ನೋಡಿ ಮಗಳೇ, ಪಿ ಏನು ಕೊಟ್ಟಿದ್ದಾರಮ್ಮ? ಸೆಟ್ ಆಫ್ ಓವಲ್ಸ್. ಹೌದಾ? ಎ ಇ ಐ ಓ ಯು ಅಂತ ಕೊಟ್ಟರು. ಪಿ ಮೈನಸ್ ಕ್ಯೂ ಈಸ್ ಇ ಕಮ ಓ ಅದನ್ನು ಕೊಟ್ಟಿದ್ದಾರೆ. Yes sir.
ಕ್ಯೂ ಮೈನಸ್ ಪಿ ಈಸ್ ಈಕ್ವಲ್ ಟು ಕೆ ಅಂತ ಕೊಟ್ಟಿದ್ದಾರೆ, ರೈಟ್? ಕ್ಯೂ ಮೈನಸ್ ಪಿ ಬ್ಯಾಕ್ ಜಾಗದಲ್ಲಿ ಎ ಇ ಐ ಒ ಯು ಬರೀತೀವಿ, ಎ ಇ ಐ ಒ ಯು ಬರೀತಾ ಇದ್ದೀನಿ. ದಟ್ ಈಸ್ ಈಕ್ವಲ್ ಟು ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಕ್ಯೂ ನಲ್ಲಿ ಕೆಲವನ್ನ ತೆಗೆದ್ರೆ ಕೆ ಉಳ್ಕೋತಿದೆ ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ಬೋದು ಕ್ಯೂ ನಲ್ಲಿ ಎ ಇದೆ, ಐ ಇದೆ, ಹೌದಾನೆ? ಆಮೇಲೆ ಯು ಇದೆ, ಕೆ ಇದೆ, ಹೌದಲ್ವಾ? ಎ ಐ ಯು ಅಲ್ವಾ ಮಗಳೇ? ಏನೇನು ಹೋಗುತ್ತೆ? ಇ ಅಂಡ್ ಓ ಹೊಟ್ಟೋಗುತ್ತೆ, ಹೌದಲ್ವಾ? ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ದ ಗಿವನ್ ಫಿಗರ್? ಯಾರು ಬೇಕಾದರೂ ಹೇಳ್ತಾರೆ. ಎ ನಲ್ಲಿ ಬಿ ಪಾರ್ಟ್ ತೆಗೆದ್ಬಿಟ್ಟಿದೀವಿ, ಎ ಮೈನಸ್ ಬಿ ಅಲ್ವಾ ಮಗಳೇ? ಇಫ್ ಯು ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ and 2 less than or equal to x less than or equal to 12, a is equals to x such that x is a even prime, b is equals to x such that x is a factor of 24, then which of the following is not true? ಯಾರು ಬೇಕಾದರೂ ಬರೆಯುವಂಥದ್ದು. 2 is less than or equal to x less than or equal to 12. This implies what is 2 u is equals to u is equal to 2 ಇಂದ 12 ತನಕ 2 3 4 5 ಅಪ್ ಟು 12 ಹೌದಾನೆ? ಯು ಬಂತ and a is equal to 2 ಹೌದಾನೆ? yes sir. ಯಾಕಂದ್ರೆ ಈವನ್ ಪ್ರೈಮ್. ಬಿ ಏನಾಯ್ತು? ಬಿ ಇಸ್ ಫ್ಯಾಕ್ಟರ್ ಆಫ್ 24. ಯಾವ್ದಪ್ಪ? 1 2 2 3 4 6 5 ಇಲ್ಲ 6 8 12. ಎ ಮೈನಸ್ ಬಿ ಅಂದ್ರೆ ಏನ್ ಮಗಳೇ? ಎ ನಲ್ಲಿ 2 ಇದೆ, ಬಿ ನಲ್ಲಿ 2 ಹೊಟ್ಟೋಯ್ತು. ಈಗ ತಾನೇ ಹೇಳ್ಕೊಟ್ಟೆ ನಾನು, ಎ ಈ ಸಬ್ಸೆಟ್ ಆಫ್ ಬಿ. ವಾಟ್ ಇಸ್ ಎ ಮೈನಸ್ ಬಿ? ಎ ಮೈನಸ್ ಬಿ ಈಸ್ ನಲ್ ಸೆಟ್, ಹೌದಾನೆ? ಎ ಮೈನಸ್ ಬಿ ಈಸ್ ಇಂಟು ನಲ್ ಸೆಟ್. ಆಮೇಲೆ ನೀವು ಇದೊಂದು ವೆರಿಫೈ ಮಾಡ್ಕೊಳ್ಳಿ, ಬಿ ಇಂಟರ್ಸೆಕ್ಷನ್ ಎ ಡ್ಯಾಶ್, ಬಿ ಇಂಟರ್ಸೆಕ್ಷನ್ ಎ ಡ್ಯಾಶ್ ವಿಲ್ ಬಿ ಅನದರ್ ನಲ್ ಸೆಟ್. ಸೊ ಆದ್ರಿಂದ ಎ ಮೈನಸ್ ಬಿ ವಿಲ್ ಬಿ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ ಡ್ಯಾಶ್, ಹೌದಾನೆ? ಓಕೆ. If u is equals to 1 2 3 4 5 6 7 8 9 10, a is equals to 1 2 3 5, b is equals to 2 4 6 7, and c is equals to 2 3 4 8, then b union c whole dash is equals to b union c ಫಸ್ಟ್ ಬರ್ಬಿಡೋಣ. b union c ಏನಾಗುತ್ತೆ ಮಗಳೇ? ಡೈರೆಕ್ಟ್ ಆಗಿ ನೋಡಲೇ ಹೇಳ್ಬಿಡು. ಇನ್ನು 2 3 4 6 7 8 ಹೌದಾನೆ? 2 3 4 6 7 8. ನಮಗೆ ಬೇಕಾಗಿರೋದು ಯು ಮೈನಸ್ ಬಿ ಯೂನಿಯನ್ ಸಿ, ಹೌದಾನೆ? ಬಿ ಯೂನಿಯನ್ ಸಿ ಡ್ಯಾಶ್ ಅಂತ ಹೇಳಿದ್ರೆ ಏನು? ಯು ಮೈನಸ್ ಬಿ ಯೂನಿಯನ್ ಸಿ. ಯು ಇಲ್ಲಿದೆ, ಬಿ ಯೂನಿಯನ್ ಸಿ ಇಲ್ಲಿದೆ. ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ? ಅದೇನೆ ಅಲ್ವಾ ಮಗಳೇ? ರೈಟ್. ಏನಾಗತ್ತವ ಇದು? 1 ಇಲ್ಲಿದೆ, 1 ಇಲ್ಲ, ಹೌದಾ? 1 ಬರೀತಾ ಇದ್ದೀನಿ. 2 2 ಹೊಟ್ಟೋಯ್ತು, 3 ಹೋಯ್ತು, 4 ಹೋಯ್ತು, 5 ಇದೆಯಾ? 5 ಇಲ್ಲಿದೆ, ಇಲ್ಲಿಲ್ಲ, ಹೌದಾನೆ? 6 ಹೋಯ್ತು, ಅಲ್ಲಿ 7 ಇದೆ, ಇಲ್ಲಿ ಬಿ ಯೂನಿಯನ್ ಸಿ ನಲ್ಲಿ 7 ಬರುತ್ತಲ್ಲ, 7 ಇದೆ, 7 ತೆಗಿಬೇಕು, ತೆಗಿತೀನಿ. 8 ಹೊಟ್ಟೋಯ್ತು, 9 ಹಾಗೆ ಇದೆ, 10 ಇದೆ. 1 5 9 10 ಆಪ್ಷನ್ ಬಿ ಇಸ್ ಕರೆಕ್ಟ್. If the sets A and B are defined on universal set U as A is equals to X such that X is equals to 2X, X belongs to N, and B is equals to X such that X is equals to 2X minus 1, X belongs to N, then ನೋಡಿ ಮಗಳೇ, X is an even number, ಹೌದಾ? ತುಂಬಾ ಸಿಂಪಲ್ ಆಗಿ ಅಂದ್ರೆ A ಫಸ್ಟ್ ಒನ್. A is a set of even number. B is 2x minus 1 ಅಂದ್ರೆ odd number, ಹೌದಾ? A intersection B must be null set. yes sir. What is A intersection B dash? Null set to complement ಏನು? A union B ಅಥವಾ union, ಹೌದಾ? So U. If X and Y are two sets and X dash denotes the complement of X, then X intersection X union Y whole dash is equal to. ಅಲ್ಲ ಮಗಳೇ, ವಾಟ್ ಈಸ್ ಎಕ್ಸ್ ಯೂನಿಯನ್ ವೈ? ಎಕ್ಸ್ ಯೂನಿಯನ್ ವೈ ಅಂದರೆ ಯು ತಾನೆ?
ಹೌದಾನೆ, Yes, ಡೈರೆಕ್ಟಾಗಿ ಹೇಳ್ಬೋದು. ಸೊ ನಿಮಗೆ ಬೇಕಾಗಿರೋದು ಎಕ್ಸ್ ಇಂಟರ್ಸೆಕ್ಷನ್ ಎಕ್ಸ್ ಯೂನಿಯನ್ ವೈ ಅಂದರೆ ಎಕ್ಸ್ ಇಂಟರ್ಸೆಕ್ಷನ್ ಯು ಡ್ಯಾಶ್ ಎಕ್ಸ್ ಯೂನಿಯನ್ ವೈ ಡ್ಯಾಶ್ ತಾನೆ ನಿಮ್ಗೆ ಬೇಕಾಗಿರೋದು. ಯು ಡ್ಯಾಶ್ ಅಂದರೆ ಎಕ್ಸ್ ಇಂಟರ್ಸೆಕ್ಷನ್ ನಲ್ ಸೆಟ್ ವಿಚ್ ಇಸ್ ಈಕ್ವಲ್ ಟು ನಲ್ ಸೆಟ್. ಓದು ಮಗಳು. If A and B are two given sets, then A intersection whole dash is equal to. ಇದನ್ನ ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್ನ ನಾನು ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರೀಬೋದು. ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಎ ಡ್ಯಾಶ್? ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ನಲ್ ಸೆಟ್ ಅಲ್ವಾ ಮಗಳೇ? ವಾಟ್ ಈಸ್ ಕಾಮನ್? ನಲ್ ಸೆಟ್. ನಲ್ ಸೆಟ್ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ನಲ್ ಸೆಟ್ ಏನು ಇಲ್ಲ ಇಲ್ಲಿ, ವೇಸ್ಟ್ ಅದು. ಅಂದರೆ ಇದಕ್ಕೆ ಯೂನಿಯನ್ ಆಗ್ತಾ ಇರುತ್ತೆ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಆಯಿತು. ಅರ್ಥ ಆಯ್ತು ಮಗಳೇ? ಓಕೆ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಏನು ಸೆಟ್ಸ್ ಚಾಪ್ಟರ್ನ ಒಂದ್ಸರಿ ಸುಮಾರು ಒಂದು 45-46 ಪ್ರಶ್ನೆಗಳನ್ನೇನೋ ಡಿಸ್ಕಸ್ ಮಾಡಿದ್ದೀವಿ. CETಗೆ ಸಂಬಂಧಿಸಿರೋದು ನಿಮ್ಗೆ ಇದ್ರ ಉಪಯೋಗ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ವಿಶ್ವಾಸಗಳು ಹೀಗೆ ಇರಲಿ. ಮತ್ತು ನಾವು ಈಗ ಹೇಗೆ ಪಾಠ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ನಾವು ಮಲ್ಲೇಶ್ವರಮಲ್ಲಿ ದೇವಿಗೆಯಲ್ಲಿ ಟ್ಯೂಷನ್ಗಳನ್ನು ಮಾಡ್ತೀವಿ. ನಿಮಗೆ ಈ ಥರದ ಟ್ಯೂಷನ್ಗಳು ಇಷ್ಟ ಆಗುತ್ತೆ, ಹೊಂದ್ಕೊಳುತ್ತೆ ಅಂದರೆ ನೀವು ಬಂದು ಟ್ಯೂಷನ್ಗೆ ಸೇರ್ಕೊಳ್ಬೋದು. ಆಮೇಲೆ ಸೆಟ್ಸ್ ಚಾಪ್ಟರ್ನ ಕಂಪ್ಲೀಟ್ ಕಾನ್ಸೆಪ್ಟ್ಸನ್ನು ನಿಮ್ಗೆ ಕಲಿಸಿದ್ದೀವಿ. ಒಂದೇ ಒಂದು ಪಾರ್ಟ್ ಅದು ಏನು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ಗೆ ಅದನ್ನು ಮಾಡಿಲ್ಲ ಅಷ್ಟೆ. ಸೊ ಇದು ನಿಮ್ಗೆ ಉಪಯೋಗ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ವಿಚಾರಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.